ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ಟಾಪಿಕ್ ಕೊಡೋದಕ್ಕಿಂತ ಬಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದ್ರೆ, ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಮ್ಯಾಕ್ಸ್ ಮಂಜು ಅವರ ನಡವಳಿಕೆ ಸರಿ ಇಲ್ವಾ? ಅದಾದ ಮೇಲೆ ಅವ್ರಿಗೆ ಹೆಣ್ಣು ಮಕ್ಕಳ ಜಾಸ್ತಿ ಹುಚ್ಚು ಇದೆನಾ? ಅಂದ್ರೆ ನಾವು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಸಂಗಾಬುಲ್ಲ ಅಂತೆಲ್ಲ ಕರೀತಾರೆ. ಹೆಣ್ಮಕ್ಳಿಂದನೇ ಓಡಾಡೋರಿಗೆ, ಹೆಣ್ಮಕ್ಳಿಂದನೇ ಇರ್ತಾನೆ ಯಾವಾಗಲೂ ಅಂತ ನಾವು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಹುಡುಗರು ಫ್ರೆಂಡು ಬರೀ ಹುಡುಗಿರಿಂದನೇ ಸುತ್ತಾ ಇದ್ದ ಅಂದರೆ ಅವ್ರಿಗೆ ನಾವು ಈ ರೀತಿ ಹೇಳ್ತೀವಿ, ಯಾವಾಗಲೂ ಬರೀ ಹುಡುಗಿರಿಂದನೇ ಸುತ್ತಾ ಇರ್ತಾನೆ ಅಂತ ಆಡ್ಕೋತಾ ಇರ್ತೀವಲ್ಲ. ಆ ರೀತಿ ಬಿಗ್ ಬಾಸ್ ಮನೇಲಿ ನಮ್ಮ ಮಂಜು ಅವರು ಆ ಥರ ಇದ್ದಾರಾ? ಹೆಣ್ಣು ಮಕ್ಕಳಿಗೆ ಫೇವರ್ ಆಗಿದ್ದಾರಾ? ಹೆಣ್ಮಕ್ಳು ಅಂದರೆ ಬಿದ್ದು ಸಾಯ್ತಾರ? ಅದಾದ ನಂತರ ನಮ್ಮ ಮಂಜು ಅವರು ಬದಲಾಗಿದ್ದಾರಾ? ಅವರ ನಡವಳಿಕೆ ಹಾಳಾಗೋಗಿದೆನಾ? ಈ ಒಂದಷ್ಟು ಡೌಟ್ಸ್ಗಳನ್ನ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ, ಮೆಸೇಜಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ನನಗೆ ಈ ಒಂದಷ್ಟು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿ, ಇದ್ರ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ. ನೀವು ಕೇಳಿದ ತಕ್ಷಣ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಫಸ್ಟಿಂದ ಹಿಡಿದು ಬಿಗ್ ಬಾಸಿಂದ ಇಲ್ಲಿವರೆಗೂ ನಾನು ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಈ ಒಂದಷ್ಟು ಟೈಮ್ ಪೀರಿಯಡ್ನ ಗ್ಯಾಪ್ ಆಗಿ ತೊಗೊಂಡೆ. ನೀವು ಸಾಕಷ್ಟು ದಿನಗಳಿಂದ ಕೇಳ್ತಾ ಇದ್ರಿ, ಅದು ಇವತ್ತು ಕೂಡ ಬಂದಿದೆ. ಅದಕ್ಕೆ ಒಂದು ಕಾಲ. ಬನ್ನಿ ಹಾಗಾದರೆ ಆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ ನಂತರ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಿಮಗೆ ನನ್ನ ಮುಂದಿನ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ಬರುತ್ತೆ ಟಣ್ ಅಂತ. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಮ್ಯಾಕ್ಸ್ ಮಂಜು ಅವರು ಬಿಗ್ ಬಾಸ್ನಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅವರು ಕೊಟ್ಟಂಥ ಟಕ್ಕರ್ಗಳು ಎಲ್ಲೆಲ್ಲಿ ಇಷ್ಟ ಆಗಿದೆ ಅಂತಂದರೆ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನನಗೆ ಮೊದಲು ಬಿಗ್ ಬಾಸ್ ಶುರುವಿನಲ್ಲಿ ನಮ್ಮ ಮ್ಯಾಕ್ಸ್ ಮಂಜು ಅವರಂದರೆ ನೋಡೋದಕ್ಕೆ ಒಂದು ಕದರ ಕಾಣಿಸ್ತಾ ಇತ್ತು. ಆ ಒಂದು ಕಣ್ಣು, ಅವರ ಒಂದು ದಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಒಂದು ವಾಯ್ಸ್. ನಾನು ಮುಂಚೆ ಬಿಗ್ ಬಾಸ್ಗೆ ಬರೋಕ್ಕಿಂತ ಮುಂಚೆ ಅವರ ಒಂದು ಹೆಸರು ನಾನು ಅಂದ್ಕೊಂಡಿದ್ದು ಉಗ್ರಂ ಮಂಜು ಅಂತಾನೆ ನಾನು ಅವ್ರನ್ನ ನೆನ್ಪಿಟ್ಕೊಂಡಿದ್ದು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ನಾನು ಅವ್ರನ್ನ ಎಲ್ಲೇ ನೋಡಿದ್ರು ಗೌರವ ಕೊಟ್ಟು ಕರೆಯುವಂಥ ಹೆಸರು ಮ್ಯಾಕ್ಸ್ ಮಂಜು ಸರ್ ಅಂತ. ಸೊ ಮ್ಯಾಕ್ಸ್ ಮಂಜು ಅಂದರೆ ಬಿಗ್ ಬಾಸಲ್ಲಿ ಅದು ನೆಕ್ಸ್ಟ್ ಲೆವೆಲ್, ಬೇರೆನೇ ರೇಂಜಲ್ಲಿದೆ ಇತ್ತು ಕೂಡ. ಬಟ್ ಈಗ ಸ್ವಲ್ಪ ಡೌನ್ ಆಗಿದೆ. ಯಾಕೆ ಡೌನ್ ಆಗಿದೆ? ಶುರುವಿನಲ್ಲಿ ಬಂದಾಗ ನಮ್ಮ ಮಂಜು ಅವರು ಟೈಗರ್ ಥರ ಇದ್ದರು. ನಾನು ಈ ಮುಂಚೆ ಮಂಜು ಅವ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಗೌತಮಿ ಅವರು ಮತ್ತು ಮಂಜು ಅವರ ಒಂದು ರಿಲೇಷನ್ಶಿಪ್ ಬಗ್ಗೆ ಮಾಡಿದ್ದೆ. ಅದ್ರ ಬಗ್ಗೆ ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ಸ್ಗಳನ್ನೆಲ್ಲ ಹಾಕಿದ್ರಿ. ಗೌತಮಿ ಅವ್ರಿಗೆ, ಆಮೇಲೆ ಮಂಜು ಅವ್ರಿಗೆ, ಗೌತಮಿ ಅವ್ರಿಗೆ ಆಲ್ರೆಡಿ ಮದುವೆ ಆಗಿದೆ, ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ, ಇಟ್ಸ್ ದ ಟ್ರೂ ಫ್ರೆಂಡ್ಶಿಪ್ ಅಂತಂದೇಳಿ. ನಾನು ಅವ್ರಿಗೆಲ್ಲ ಕೇಳೋಕ್ಕೆ ಇಷ್ಟಪಡೋಂಥ ಒಂದೇ ಒಂದು ಕ್ವಶನ್ ಏನಪ್ಪ ಅಂತಂದರೆ, ಸರಿ ನೀವುಗಳು ಹೇಳೋ ಪ್ರಕಾರನೇ ನಾನು ಗೌತಮಿ ಅವ್ರನ್ನ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಟು ಬಿ ಫ್ರಾಂಕ್, ನಾನು ಗೌತಮಿ ಅವ್ರ ಬಗ್ಗೆ ಯಾವುದೇ ಥರದ್ದು ಅಪವಾದಗಳನ್ನ ಮಾಡ್ತಾ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಯಾರಿಗೂ ಪರ್ಟಿಕ್ಯುಲರ್ ಆಗಿ ನನ್ನ ಸ್ವ ಇಚ್ಛೆಯಿಂದ ಯಾರನ್ನೂ ನಾನು ನಿಂದಿಸ್ತಾ ಇಲ್ಲ, ಯಾರಿಗೂ ಬೈತಾ ಇಲ್ಲ. ಅವರ ಒಂದು ನಡವಳಿಕೆಗಳನ್ನ ನಾನು ನೋಡಿಬಿಟ್ಟು ಒಂದಷ್ಟು ಅಬ್ಸರ್ವ್ ಮಾಡಿಬಿಟ್ಟೆ ನಾನು ವಿಡಿಯೋಗಳಲ್ಲಿ ಮಾತಾಡೋದು. ಆ ಒಂದಷ್ಟು ವಿಷಯಗಳ ಬಗ್ಗೆ ಯಾರು ಮಾತಾಡೋ ಧೈರ್ಯ ಮಾಡಲ್ಲ. ಆದರೆ ಯಾರು ಮಾಡದೇ ಇರೋ ಕೆಲಸಗಳನ್ನ ನಾನು ಎಲ್ಲರ ತಲೆಯಲ್ಲೂ ಇರುತ್ತೆ, ಎಲ್ಲರ ಮನೇಲೂ, ಎಲ್ಲರ ಮೆಸೇಜಲ್ಲೂ, ಈಗ ನನಗೆ ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಕೇಳ್ತಾ ಇದ್ದಿದ್ದು ಇದ್ರ ಬಗ್ಗೆನೇ. ಹಾಗಾಗಿ ನಾನು ಒಂದಷ್ಟು ರಿಸರ್ಚ್ ಮಾಡಿ ಆ ಒಂದು ವಿಡಿಯೋನ ಮಾಡಿದ್ದೆ. ಅದಕ್ಕೆ ಸಾಕಷ್ಟು ಜನ ಅವ್ರ ಫ್ರೆಂಡ್ಸು, ದಯವಿಟ್ಟು ಆ ರೀತಿ ತಪ್ಪಾಗೆಲ್ಲ ಮಾತಾಡಬೇಡಿ, ಗೌತಮಿ ಅವರಿಗೆ ಮದುವೆ ಆಗಿದೆ. ಹ್ಞೂನ್ರಪ್ಪ, ಗೌತಮಿ ಅವ್ರಿಗೆ ಮದುವೆ ಆಗಿದೆ, ಇಲ್ಲ ಅಂತ ಯಾರು ಹೇಳಿದ್ದು? ಐ ಥಿಂಕ್ ಒಂದು ಪಾಪು ಕೂಡ ಇರ್ಬೋದೇನೋ, ಬಹುಶಃ ಗೊತ್ತಿಲ್ಲ. ಆದರೆ ನಾನಿಲ್ಲಿ ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ, ಗೌತಮಿ ಅವರು ತಪ್ಪಿಲ್ಲದೆ ಇರ್ಬೋದು. ಅವರು ಸಾಕಷ್ಟು ಸಲ ಗೌತಮಿ ಅವ್ರ ಹತ್ರ ಮಂಜಣ್ಣ ಅವ್ರು ಬಂದಾಗೆಲ್ಲ ಸಾಕಷ್ಟು ಸಲ ದೂರ ಹೋಗಿ ಅಂತಲೂ ಹೇಳಿದ್ದಿದೆ. ನನ್ನ ಹತ್ರ ಬರಬೇಡಿ, ದೂರ ಹೋಗಿ, ನನ್ನಿಂದ ದೂರ ಇರಿ ಅಂತ ಹೇಳಿದ್ದು ಇದೆ. ಆದರೆ ಪದೇ ಪದೇ ಹೋಗ್ತಾ ಇದ್ದಿದ್ದು ನಮ್ಮ ಮಂಜಣ್ಣ ಅವರು. ನಡೆದಿದ್ದ ಥರನೇ ಹೇಳೋಣ, ಯಾಕಂದರೆ ಎಲ್ಲರೂ ಬಿಗ್ ಬಾಸ್ ಎಪಿಸೋಡ್ಗಳನ್ನ ನೋಡಿದ್ದಾರೆ. ಸೊ ಹಾಗಾಗಿ ನಡೆದಿರೋದನ್ನ ಹೇಳ್ತಾ ಇದ್ದೀನಿ. ಈಗ ನಾನು ಹೇಳಬೇಕು ಅಂತಿರೋದೇನಪ್ಪ ಅಂತಂದರೆ, ಅವರಿಬ್ಬರು ಸ್ನೇಹಿತರೆ ನೀವುಗಳು ಹೇಳೋ ಪ್ರಕಾರ, ಹೌದಲ್ವಾ? ಹಾಗಾದರೆ ಭವ್ಯ ಅವರು ಮತ್ತು ತ್ರಿವಿಕ್ರಮ್ ಅವರು ಕೂಡ ಸ್ನೇಹಿತರಾಗಿದ್ದರು ಆಗಿದ್ದಾರೆ, ಅಥವಾ ಬೇರೆ ಏನೋ ಬ್ಲಾ ಇರಲಿ, ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ಟಾಸ್ಕ್ ಅಂತ ಬಂದಾಗ, ಒಂದು ಆಟ ಅಂತ ಬಂದಾಗ, ಬಿಗ್ ಬಾಸಲ್ಲಿ ಒಂದಷ್ಟು ವಿಷಯಗಳು ಬಂದಾಗ ಅಲ್ಲೆಲ್ಲೂ ಕೂಡ ಅವರು ಹೆಸರನ್ನು ಕೆಡಿಸ್ಕೊಳ್ಳಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಗೆಲ್ಲೋದ್ರ ಕಡೆಗೆ ಅವರ ಗಮನ ಇರುತ್ತೆ. ಅವರಿಬ್ಬರು ಕೂಡ ಸ್ಪೋರ್ಟಿವ್ ಆಗಿ ಥಿಂಕ್ ಮಾಡ್ತಾರೆ. ಇವಾಗ ಭವ್ಯ ಅವರು ಬಕೆಟು ಅದು ಇದು ಅಂತ ಏನೇನೋ ಹೇಳ್ತಾರೆ, ಬಟ್ ಇಟ್ಸ್ ಓಕೆ, ಈಗ ಇರ್ಬೋದು. ಬಟ್ ಗೆಲ್ಲೋ ಒಂದು ಉದ್ದೇಶದಲ್ಲಿ ಹಿಡಿಯೋದು ಅವಶ್ಯಕ. ಅದು ಅಥವಾ ಅವರ ಸ್ವ ಇಚ್ಛೆ ಕೂಡ ಆಗಿರ್ಬೋದು, ಅಥವಾ ಅದು ಅವರ ಗುಣಗಳಾಗಿರ್ತವೆ. ಕೆಲವೊಬ್ಬರಿಗೆ ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿರುತ್ತೆ. ಅದರ ಬಗ್ಗೆ ಮಾತಾಡೋದು ಬೇಡ ಈಗ ಈ ವಿಡಿಯೋದಲ್ಲಿ. ಈಗ ನಾನು ಹೇಳಕ್ಕೆ ಹೊರಟಿರೋದೇನೆಂದರೆ, ನಮ್ಮ ಮಂಜು ಅವರು ಮತ್ತು ಗೌತಮಿ ಅವರು ಇವರಿಬ್ಬರು ಕೂಡ ನೀವು ಹೇಳಿರೋ ಪ್ರಕಾರ ಸ್ನೇಹಿತರೇ ಆಗಿದ್ದರೆ ಸುದೀಪ್ ಸರ್ ಯಾಕೆ ಆ ರೀತಿ ಕ್ವಶನ್ಗಳನ್ನ ಕೇಳ್ತಾ ಇದ್ರು? ಆವತ್ತಿನ ದಿನ ಬಿಗ್ ಬಾಸ್ ಮನೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಸರ್ಗೆ ಒಂದಷ್ಟು
ನೆಗೆಟಿವ್ ಕಮೆಂಟ್ಸ್ ಬರ್ತವೆ. ನಮ್ಮ ಮಂಜಣ್ಣ ಅವರಿಗೆ ಕಳಪೆ ಕೊಟ್ಟಂಥ ಸಮಯದಲ್ಲಿ, ಆ ಒಂದು ಟೈಮಲ್ಲಿ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳನ್ನೆಲ್ಲ ಹೇಳ್ತಾರೆ. ಯಾಕೆ ನೀವು ಕಳಪೆ ಕೊಟ್ರಿ ಅಂತ ಕೇಳಿದಾಗ ತುಂಬ ಜನ ಹೇಳ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅವತ್ತು ಹೇಳಿದ್ದೇನಂತಂದ್ರೆ, ಮೇಯ್ನ್ ನಮ್ಮ ರಜತ್ ಅವರು ಒಂದು ಗುಂಡಿಲಿ ಬಿದ್ದೋಗಿದ್ದಾರೆ. ಅದರಿಂದ ಎದ್ದು ಬರೋಕೆ ಆಗದೇ ಇರೋಂಥ ಗುಂಡಿಲಿ ಬಿದ್ದೋಗಿದ್ದಾರೆ ಅಂತ ಹೇಳ್ತಾರೆ. ಯಾಕೆ? ಹೌದು, ಆ ಗುಂಡಿ ಹೆಸರು ಏನು ಅಂತ ಹೇಳಿದೆ ನಾನು, ಗೌತಮಿ ಅವರು ಅಂತ ಹೇಳಿದೆ. ಆ ರೀತಿ ಹೇಳಿದೆ ಅಂದ ತಕ್ಷಣ ಗೌತಮಿ ಅವ್ರ ತಪ್ಪಿದೆ ಅಂತ ಅಲ್ಲ, ಮಂಜಣ್ಣ ಅವರ ತಪ್ಪಿದೆ. ನೀವು ಹೇಳೋ ಪ್ರಕಾರ ಫ್ರೆಂಡ್ಶಿಪ್ಪೇ ಆಗಿದ್ರೆ ಫ್ರೆಂಡ್ಶಿಪ್ಪಲ್ಲೂ ಕೂಡ ತುಂಬ ಡೆಪ್ತಾಗಿ ಹೋಗ್ಬಾರ್ದು, ಅದು ಕೂಡ ಅಪಾಯ. ನೀವು ಹೇಳೋ ರೀತಿ ಫ್ರೆಂಡ್ಶಿಪ್ ಅಂತಾನೆ ತಗೊಳ್ಳಿ. ಟ್ರೂ ಫ್ರೆಂಡ್ಶಿಪ್ ಅಂದರೆ ಯಾವುದು? ನನ್ನ ಪಕ್ಕದಲ್ಲಿರೋ ಫ್ರೆಂಡ್ಗೆ ನನ್ನಿಂದ ಒಳ್ಳೇದಾಗಬೇಕು, ನನ್ನಿಂದ ಅವ್ನಿಗೆ ಒಳ್ಳೇದಾಗಬೇಕು, ಅವನಿಂದ ನನಗೆ ಒಳ್ಳೇದಾಗಬೇಕು. ದಟ್ ಇಸ್ ದ ಟ್ರೂ ಫ್ರೆಂಡ್ಶಿಪ್. ಬೇರೆ ಬ್ಲಾ 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 ಬಗ್ಗೆ ಬೇಡ. ಫ್ರೆಂಡ್ಶಿಪ್, ನೀವು ಹೇಳೋ ಪ್ರಕಾರ ಫ್ರೆಂಡ್ಶಿಪ್ ಆದರೆ ಒಳ್ಳೇದಾಗಬೇಕು. ಆ ರೀತಿ ಆಗ್ತಿದೆನಾ? ಇಲ್ಲ. ಹಾಗಾಗಿ ನಾನು ಆ ರೀತಿ ಮಾತಾಡಬೇಕಾಗಿ ಬಂತು. ಇನ್ನೂ ಒಂದು ಹೇಳ್ಬೇಕಂತಂದರೆ, ನಮ್ಮ ಮಂಜಣ್ಣ ಅವರು ಗೌತಮಿ ಅವರಿಂದ ದೂರ ಇದ್ದರೆ ಬಿಗ್ ಬಾಸ್ನ ವಿನ್ನರ್ ಆಗೋ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿದ್ದೆ ನಾನು. ಯಾಕೆ ಅಂದರೆ, ಅಟ್ಲೀಸ್ಟ್ ಅವ್ರು ವಿನ್ನರ್ ಆಗದೆ ಹೋದ್ರೂ ಫೈನಲ್ಗೆ ಕಾಂಪಿಟೇಷನ್ ಕೊಡೋ ಒಂದು ದಿ ಬೆಸ್ಟ್ ಕ್ಯಾಂಡಿಡೇಟ್ ಅವರು ಅಂತ ಹೇಳಿದ್ದೆ. ಹೌದು, ಸತ್ಯ. ಸಿಕ್ಕಾಪಟ್ಟೆ ಜನಕ್ಕೆ ಗೊತ್ತೋದು. ಹೌದು, ಮ್ಯಾಕ್ಸ್ ಮಂಜು ಅವರು ಈ ರೀತಿ ಇದ್ದೇ ಇಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ. ಇನ್ನು ಇರೋಂಥ ಆ ಒಂದು ತಪ್ಪನ್ನು ತಿದ್ಕೊಂಡ್ರೆ ಅವರು ದಿ ಬೆಸ್ಟ್ ಆಗ್ತಾರೆ. ಅದಾದ ನಂತರ ನಿನ್ನೆ ಒಂದು ಎಪಿಸೋಡಲ್ಲಿ ಒಂದಷ್ಟು ಇವಾಗ ಮೋಕ್ಷಿತ್ ಅವ್ರ ಜೊತೆ ಕೂಡ ಅವರು ತುಂಬ ಅನ್ಯೋನ್ಯತೆಯಿಂದ ಇರ್ತಾರೆ. ಬಟ್ ಅದು ಅಣ್ಣ ತಂಗಿ ರಿಲೇಷನ್ಶಿಪ್ಪು. ನೋಡಿದ ಥರನೇ ನಾನು ಹೇಳ್ತೀನಿ, ನಾನು ಸುಳ್ಳು ಹೇಳಕ್ಕೆ ಹೋಗಲ್ಲ. ಅವರಿಬ್ಬರ ಒಂದು ರಿಲೇಷನ್ಶಿಪ್ ಅಣ್ಣ ತಂಗಿ ರಿಲೇಷನ್ಶಿಪ್. ಆಗ ಒಂದು ಟಾಸ್ಕನ್ನು ಮುಗಿಸಿ ಒಂದು ಬೆಡ್ ಮೇಲೆ ರೆಸ್ಟ್ ಮಾಡ್ತಾ ಇರ್ತಾರೆ ಮೋಕ್ಷಿತ್ ಅವರು ಮತ್ತು ನಮ್ಮ ಮಂಜಣ್ಣ ಅವರು. ಬಟ್ ಗೌತಮಿ ಅವರು ಬೇರೆ ಬ್ಲಾಕಲ್ಲಿ ಮಲಗಿರ್ತಾರೆ, ದೂರ ಇರ್ತಾರೆ, ಒಂದಷ್ಟು ಇಯರಿಂಗ್ ಡಿಸ್ಟೆನ್ಸಲ್ಲಿ ಇರ್ತಾರೆ. ಆ ಟೈಮಲ್ಲಿ ನಮ್ಮ ಮಂಜಣ್ಣ ಅವರು ಗೌತಮಿ ಅವ್ರ ಬಗ್ಗೆ ಮಾತಾಡ್ತಾರೆ. ಅವರು ದೂರ ಮಲಗಿರ್ತಾರಲ್ಲ, ಆ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇಲ್ಲ, ಆ ರೀತಿ ಈ ರೀತಿ ಅಂತ ಹೇಳ್ತಾ ಇರ್ತಾರೆ. ಅವಳನ್ನ ಒಬ್ಬೊಬ್ಬಳೇ ಇರೋದಕ್ಕೆ ಬಿಡಬಾರ್ದು. ಐ ಮೀನ್ ಗೌತಮಿ ಅವ್ರನ್ನ ಒಬ್ಬೊಬ್ಬರೇ ಇರೋದಕ್ಕೆ ಬಿಡಬಾರ್ದು. ಅವ್ರು ತುಂಬ ಯೋಚನೆ ಮಾಡ್ತಾರೆ, ತುಂಬ ಡಿಪ್ರೆಸ್ಡ್ ಆಗ್ತಾರೆ, ತುಂಬ ಟೆನ್ಷನ್ ಆಗ್ತಾರೆ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಅದಾದ ನಂತರ ಮೋಕ್ಷಿತ ಅವರು, ಇಲ್ಲ ಅವ್ರು ನಿಮ್ಮದೇ ಮಲಗಿದ್ದಾರೆ ಬಿಡಿ ಅಂತಂದ್ರೆ, ಇಲ್ಲ ನಿನಗೆ ಗೊತ್ತಾಗಲ್ಲ, ಅವಳನ್ನ ಒಬ್ಬಳೇ ಮಲಗಕ್ಕೆ ಬಿಡಬಾರ್ದು, ಹಾಗೆ ಹೀಗೆ ಅಂತ. ಈ ಒಂದಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ. ಓಕೆ, ಸೊ ಕೈಂಡ್ ಆಫ್ ರಿಲೇಷನ್ಶಿಪ್ ತುಂಬ ಒಳ್ಳೆ ಭಾವನೆ ಇದೆ, ತುಂಬ ಒಳ್ಳೆ ಕೇರ್ ಮಾಡಬೇಕು ಅನ್ನೋ ಒಂದಷ್ಟು ಉದ್ದೇಶಗಳಿದೆ. ಇಟ್ಸ್ ಓಕೆ. ಇಷ್ಟು ದಿನದ ಒಂದು ರಿಲೇಷನ್ಶಿಪ್ಪಲ್ಲಿ ಒಬ್ರನ್ನೊಬ್ರು ಕೇರ್ ಮಾಡೋದು ಅವೆಲ್ಲ ಇದ್ದಿದೆ. ಓಕೆ, ತಗೋಣ. ಅದಾದ ನಂತರ ನಾನು ನೆಕ್ಸ್ಟ್ ಹೇಳೋದಕ್ಕೆ ಬಂದಿರೋ ಉದ್ದೇಶ ಏನಂತಂದರೆ, ತುಂಬ ಮಂಜಣ್ಣ ಅವ್ರ ಬಗ್ಗೆ ಹೊರಗಡೆ ಇರ್ತಕ್ಕಂಥ ನೆಗೆಟಿವ್ ಟಾಕ್ ಏನಪ್ಪ ಅಂತಂದರೆ, ಅವರು ಹುಡುಗಿರಿಂದ ಜಾಸ್ತಿ ಸುತ್ತಾ ಇರ್ತಾರೆ. ಹೌದು, ಸತ್ಯ. ಅವರು ಆದಷ್ಟು ಹೆಣ್ಮಕ್ಳಿಂದ ದೂರ ಇದ್ದರು ಅಂದರೆ, ನಾನು ಹೇಳಿದಾಗೆ ಬೆಸ್ಟ್ ಕ್ಯಾಂಡಿಡೇಟ್ ಅವರು, ಅದನ್ನು ನಾನು ಹೇಳ್ತೀನಿ. ಅವ್ರಿಗೆ ಅದೊಂದು ಸ್ವಲ್ಪ ಒಂದು ಸಣ್ಣ ವೀಕ್ನೆಸ್ ಇದೆ, ನಾವು ಅಬ್ಸರ್ವ್ ಮಾಡಿದಾಗೆ. ಈಗ ಮೋಕ್ಷಿತ್ ಅವರಾಗಿರ್ಬೋದು, ಆಮೇಲೆ ಗೌತಮಿ ಅವರಾಗಿರ್ಬೋದು, ಈ ಒಂದಷ್ಟು ಕ್ಯಾಂಡಿಡೇಟ್ಸ್ಗಳಲ್ಲಿ ಅವರು ಜಾಸ್ತಿ ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂತಂದರೆ, ಆ ಒಂದಷ್ಟು ರಿಲೇಷನ್ಶಿಪ್ ಇವಾಗ ಬಿಗ್ ಬಾಸ್ ಮನೇಲಿ, ಇವಾಗ ನಮ್ಗೆ ಹೊರಗಡೆ ಒಂದು ಪ್ರಪಂಚ ಇದೆ, ಬಟ್ ಬಿಗ್ ಬಾಸ್ ಮನೇಲಿ ಆ ಒಂದಷ್ಟು ಕ್ಯಾಂಡಿಡೇಟ್ಗಳ ಮಧ್ಯೆ ಬೆಳಿಬೇಕು, ಅಲ್ಲೇ ಬೆರಿಬೇಕು. ಸೊ ಹಾಗಾಗಿ ಅವರಿಗೆ ಅಲ್ಲಿ ಹೊಂದ್ಕೊಂಡಿರೋವಂಥ ಕ್ಯಾಂಡಿಡೇಟ್ಗಳು ಅವರಿಬ್ಬರು. ಸೊ ಹಾಗಾಗಿ ಅವರ ಒಂದು ರಿಲೇಷನ್ಶಿಪ್ ಬ್ಲಾ 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 ಏನಾದರೂ ಇರಲಿ, ಆದರೆ ಅವ್ರು ಹೊಂದ್ಕೊಂಡಿರೋರು. ಮೋಕ್ಷಿತ್ ಅವ್ರನ್ನ ತಂಗಿ ಅಂತ ಕರೀತಾರೆ. ನೀವುಗಳು ಹೇಳೋ ರೀತಿ ಮದುವೆ ಆಗಿರ್ತಕ್ಕಂಥ ಗೌತಮಿ ಅವ್ರನ್ನ ಅವರು ಡೈರೆಕ್ಟಾಗಿ ಸಿಸ್ಟರ್ ಅಂತಲೇ ತೊಗೋಬೋದಲ್ವಾ? ನಾನು ಕೇಳ್ತಾ ಇರೋದು, ಡೈರೆಕ್ಟ್ ಅವ್ರನ್ನ ಸಿಸ್ಟರ್ ಅಂತಲೇ ತೊಗೋಬೋದಲ್ವಾ? ನಾನು ಹೇಳ್ತಾ ಇರೋದೇನೆಂದರೆ, ಗೌತಮಿ ಅವರ ತಪ್ಪಿದೆ ಅಂತ ನಾನು ಹೇಳಲ್ಲ. ಹೌದು, ಅವ್ರು ಕರೆಕ್ಟ್ ಇದ್ದಾರೆ. ಆದರೆ ಎಷ್ಟೋ ಸಲ ಮಂಜಣ್ಣ ಅವ್ರಿಗೆ ದೂರ ಹೋಗಿ ಅಂತ ಹೇಳಿದ್ದಾರೆ, ಆದರೆ ಅವರೇ ಹೋಗ್ತಿಲ್ಲ. ಇದೆ, ನಾನು ಎಷ್ಟೋ ವಿಡಿಯೋಗಳನ್ನ ನೋಡಿದಾಗ ಎಷ್ಟೋ ಸಲ ಅದೇ ಆಗಿರೋದು. ಮಂಜಣ್ಣ ಅವ್ರಿಗೆ ಗೌತಮಿ ಅವರು ಎಷ್ಟೋ ಸಲ ಅವಾಯ್ಡ್ ಮಾಡೋಕೆ ಹೋಗಿದ್ದಾರೆ, ಎಷ್ಟೋ ಸಲ ದೂರ ಹೋಗೋದಕ್ಕೆ ಹೇಳಿದ್ದಾರೆ. ಆಮೇಲೆ ಎಷ್ಟೋ ಸಲ ಬುದ್ಧಿವಾದ ಹೇಳ್ತಾರೆ ರೀ, ಎಷ್ಟೋ ಸಲ ಗೈಡ್ ಮಾಡ್ತಾರೆ. ಅವಸರ ಮಾಡ್ಕೋಬೇಡಿ, ನೀವು ಚೆನ್ನಾಗಿ ಆಡ್ತೀರಾ, ಚೆನ್ನಾಗಿ ಆಡಿ ಅಂತ. ಇವರು ಅವಸರ ಮಾಡ್ಕೋತಾರೆ, ಎಡವಟ್ ಮಾಡ್ಕೋತಾರೆ. ಅವರು ಅದನ್ನು ಪ್ರೂವ್ ಮಾಡ್ತಾ ಬಂದಿದ್ದಾರೆ. ಪ್ರತಿ ಸಲ ಎಡವಟ್ ಮಾಡ್ಕೊಂಡು ಆ ಒಂದು ಎಡವಟ್ಟಿಂದಾನೇ ಅವರು ಟಾಸ್ಕ್ಗಳನ್ನ ಸೋಲ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಮಂಜಣ್ಣನ ಫಾಲ್ಟ್ಸ್ಗಳು ನಮ್ಮ ಗೌತಮಿ ಅವರಿಗೆ ಗೊತ್ತು. ಹಾಗಾಗಿ ಗೌತಮಿ ಅವರ ಕಡೆಯಿಂದ, ಗೌತಮಿ ಅವರ ಮನಸ್ಸಲ್ಲಿ ನನ್ನ ಪ್ರಕಾರ ನಾನು ಅಬ್ಸರ್ವ್ ಮಾಡಿದಾಗೆ ಮಂಜಣ್ಣ ಅವರ ಬಗ್ಗೆ ಟು ಬಿ ಫ್ರ್ಯಾಂಕ್ ಒಂದು ಅಣ್ಣ ಅನ್ನೋ ಒಂದು ಭಾವನೆ ಇದೆ. ಆದರೆ ಮಂಜಣ್ಣ ಅವ್ರಿಗೆ ಬೇರೆ ಥರದ ಒಂದು ಭಾವನೆ ಇದೆ. ಆ ಒಂದು ಭಾವನೆಗೆ ನಾನು ಹೆಸರು ಕಟ್ಟೋಕ್ಕಾಗಲ್ಲ. ಅದು ಬಿಗ್ ಬಾಸ್ ಮನೆ ಕೂತು ನೋಡೋರಿಗೇನೆ ಗೊತ್ತಾಗುತ್ತೆ. ಹಾಗಾಗಿ ಮಂಜಣ್ಣ ಅವರು ಅದೊಂದು ವಿಷಯದಲ್ಲಿ ಎಚ್ಚರ ಆಗಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಇವಾಗಲೂ ಕೂಡ ಅದೇ ಹೇಳ್ತಾ ಇದ್ದೀನಿ. ಆದರೆ ಈ ಒಂದು ವಾರದಲ್ಲಿ ಅವರಲ್ಲಿ ಒಂದು ಬದಲಾವಣೆ ಕಂಡಿದೆ, ನಾನು ಅಬ್ಸರ್ವ್ ಮಾಡಿದಾಗೆ. ಯಾಕಂದರೆ ಈ ವಾರದಲ್ಲಿ ಒಂದು ಟಾಸ್ಕನ್ನು ಅವ್ರು ಗೆಲ್ತಾರೆ. ಆವಾಗ ಅವರಲ್ಲಿ ಒಂದು ಮ್ಯಾಕ್ಸ್ ಮಂಜು ಅವರು ರೀಬ್ಯಾಕ್ ಆದನ್ನು ನಾನು ನೋಡಿದೆ. ಹಳೇ ಮ್ಯಾಕ್ಸ್ ಮಂಜು ಅವರು ಅಂತ ನೋಡ್ತಾ ಇದ್ವಿ, ಅವರು ರೀಬ್ಯಾಕ್ ಆಗಿದ್ದನ್ನು ನಾನು ನೋಡಿದೆ ಆ ಒಂದು ಟಾಸ್ಕಲ್ಲಿ ವಿನ್ ಆದಾಗ. ಆ ಒಂದು ಟಾಸ್ಕ್ ಯಾವಾಗ ಅಂತಂದರೆ, ಎಸ್ಟರ್ಡೇ ನಡೆದಂಥ ಎರಡನೇ ಟಾಸ್ಕ್, ಎರಡನೇ ಟಾಸ್ಕ್ ರಿಂಗಲ್ಲಿ ರಿಂಗ್ ಮಾಸ್ಟರ್ ಟಾಸ್ಕ್ ಇದೆಯಲ್ಲ, ಅದು ಫಸ್ಟ್ ನಾಲ್ಕನೇ ಟಾಸ್ಕಲ್ಲಿ ಅವರ ಒಂದು ಫೈರ್ನ ನಾನು ನೋಡಿದೆ. ಅದಾದ ನಂತರ 5ನೇ ಟಾಸ್ಕಲ್ಲಿ ಕೂಡ ಅವರು ಆಟ ಆಡ್ತಾರೆ. ಸೊ ಅಲ್ಲಿ ಕೂಡ ಅವರಲ್ಲಿ ಒಂದು ಆ ಫೈರ್ ಕಾಣಿಸ್ತು. ಸೊ ಹಾಗಾಗಿ ಅವರು ರೀಬ್ಯಾಕ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ, ಆ ಒಂದಷ್ಟು
ಚಾಮ್ ನನಗೆ ಕಾಣಿಸ್ತು. ಸೊ ಹಾಗಾಗಿ ಅದೇ ಬದಲಾವಣೆ ಅವ್ರಿಗೆ ಇನ್ನು 2 ವಾರದಲ್ಲಿ ಹೀಗೆ ಡೇ ಬೈ ಡೇ ಅವರು ಆ ಬದಲಾವಣೆ ತೋರಿಸ್ಬಿಟ್ರು ಅಂದರೆ ಮಂಜಣ್ಣ ಬದಲಾದಾಗೆ ಡೆಫಿನೆಟ್ಲಿ ವಿನ್ನರ್ಗೆ ಕಾಂಪಿಟೇಷನ್ ಕೊಡುವಂಥ ವ್ಯಕ್ತಿ. ಅಷ್ಟೇ ನಾನು ಇವಾಗ ಹೇಳಕ್ಕೆ ಬಂದಿರೋಂಥ ಮ್ಯಾಟ್ರು ಕೊನೆಯಲ್ಲಿ ಹೇಳ್ಬೇಕಂತ ಅಂದ್ಕೊಂಡಿರೋದು ಏನು ಅಂತಂದರೆ, ಟು ಬಿ ಫ್ರ್ಯಾಂಕ್ ಗೌತಮಿ ಅವರು ಮತ್ತು ನಮ್ಮ ಮಂಜಣ್ಣ ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ನನಗೆ ಯಾವುದೇ ಥರದ್ದು ಕಳಪೆ ನ್ಯೂಸ್ನ ಕೊಡೋ ಅವಶ್ಯಕತೆ ಇಲ್ಲ. ನಾನು ನೋಡಿದ್ದನ್ನೇ ನಾನು ಹೇಳಿದ್ದೀನಿ. ಅದಾದ ನಂತರ ಮೇಯ್ನ್ಲಿ ಗೌತಮಿ ಅವರ ಮನಸ್ಸಲ್ಲಿ ಯಾವುದೇ ಥರದ ಆ ರೀತಿ ಆಲೋಚನೆಗಳಿಲ್ಲ. ಅವರನ್ನು ಅಣ್ಣನ ಥರನೇ ನೋಡ್ತಾರೆ, ಅದೇ ರೀತಿ ಟ್ರೀಟ್ ಮಾಡ್ತಾರೆ, ಅದೇ ರೀತಿ ಕೇರ್ ಮಾಡ್ತಾರೆ. ಅದೇ ಒಂದು ಕಂಫರ್ಟ್ ಝೋನ್ ಅವರಿಗೆ ಒಂದು ಬಿಗ್ ಬಾಸ್ ಮನೇಲಿ ಮಂಜಣ್ಣ ಅವರು ಅಂದರೆ. ಆದರೆ ನಮ್ಮ ಮಂಜಣ್ಣ ಅವರು ಬದಲಾಗಬೇಕು. ಅವರ ಮನಸ್ಸಲ್ಲಿ ಏನೋ ಒಂದು ಬೇರೆ ಥರ ಒಂದು ಫೀಲಿಂಗ್ಸ್ ಇದ್ದರೆ ಅದನ್ನು ತೆಗೆದುಹಾಕಬೇಕು. ಅದನ್ನು ಆ ಪ್ರಯತ್ನ ಅವರು ಈ ವಾರ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ಒಂದು ಸ್ವಲ್ಪ ಒಂದೆರಡು ಸನ್ನಿವೇಶಗಳಲ್ಲಿ ನನಗೆ ಇನ್ನೂ ಒಂದು ಸ್ವಲ್ಪ ಡೌಟ್ ಇದೆ. ಸೊ ಹಾಗಾಗಿ ಅವರು ಡೇ ಬೈ ಡೇ ಸ್ವಲ್ಪ ಆ ಒಂದು ಮೈಂಡ್ ಸೆಟ್ಟಿಂದ ಹೊರಗಡೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಟು ಬಿ ಫ್ರ್ಯಾಂಕ್ ಮಂಜಣ್ಣ ಅವರ ಒಬ್ಬ ಅಭಿಮಾನಿಯಾಗಿ ನನಗೆ ಬಿಗ್ ಬಾಸಲ್ಲಿ ಯಾರನ್ನು ಕಂಡ್ರೂ ಕೂಡ ದ್ವೇಷ ಇಲ್ಲ. ಎಲ್ಲರೂ ಕೂಡ ನೀಟಾಗಿರಬೇಕು, ಎಲ್ಲರೂ ಕೂಡ ಕರೆಕ್ಟಾಗಿರಬೇಕು ಅಂತ ಸಾಕಷ್ಟು ಜನ ಮೆಸೇಜಲ್ಲಿ ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಅವರೆಲ್ಲ ಕೇಳೋ ಒಂದಷ್ಟು ಉತ್ತರಗಳಿಗೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ನಾನು ಈ ಒಂದಷ್ಟು ವಿಡಿಯೋಗಳನ್ನ ಮಾಡಬೇಕು. ಅದು ಅಷ್ಟೊಂದು ಎಪಿಸೋಡ್ಗಳನ್ನ ನೋಡಿಕೊಂಡು. ಹಾಗಾಗಿ ನಾನು ಗೌತಮಿ ಅವರ ತಪ್ಪಿದೆ ಅಂತ ಹೇಳಲ್ಲ, ಮಂಜಣ್ಣ ಅವರ ತಪ್ಪಿದ್ರು ಅವರು ತಿದ್ಕೋಬೇಕು ಅಂತ ಹೇಳ್ತೀನಿ. ಇದು ಮಂಜಣ್ಣ ಅವರ ಬಗ್ಗೆ ನಾನು ಮಾಡಬೇಕು ಅಂತ ಇಷ್ಟು ದಿನ ಅನ್ಕೋತಾ ಇದ್ದಂಥ ಒಂದು ವಿಡಿಯೋ. ಸಾಕಷ್ಟು ಜನಕ್ಕೆ ಡೌಟ್ ಇತ್ತು ಅವರ ಒಂದು ನಡವಳಿಕೆ ತಪ್ಪಾಗಿದೆಯಾ ಅಂತಂದೇಳಿ. ಇವಾಗ ಗಂಡು ಮಕ್ಕಳು ಅಂತಂದಾಗ ಆ ಒಂದಷ್ಟು ಬದಲಾವಣೆಗಳು ಇದ್ದೇ ಇರುತ್ತೆ. ಬಟ್ ಆದಷ್ಟು ಒಬ್ಬ ಮನುಷ್ಯ, ಒಬ್ಬ ಗಂಡಸು ಆ ಒಂದು ಹಿಡಿತದಲ್ಲಿರಬೇಕು. ಅದು ಮೇಯ್ನ್. ಮನ್ಸು ಬಂತು ಅಂತೇಳಿ ಆಮೇಲೆ ಮನ್ಸು ಜಾರಿತು ಅಂತಂದೇಳಿ ತಲೆ ಕೆಡ್ಸ್ಕೊಂಡು ಕೂತ್ಕೋಬಾರ್ದು. ಸೊ ಹಾಗಾಗಿ ಮಂಜಣ್ಣ ಅವರು ಆ ವಿಷಯದಲ್ಲಿ ಮದುವೆ ಆಗಿರ್ತಕ್ಕಂಥ ಗೌತಮಿ ಅವರಿಗೆ ಆ ರೀತಿ ಟ್ರೀಟ್ ಮಾಡಿದೆ. ಆದಷ್ಟು ಲೈಕ್ ಸಿಸ್ಟರ್ ಅನ್ನೋ ಥರನೇ ಮೋಕ್ಷಿತ್ ಅವ್ರಿಗೆ ಸಿಸ್ಟರ್ ಅಂತ ಹೇಳ್ತಾ ಇರ್ತಾನೆ, ಅದೇ ರೀತಿ ಗೌತಮಿ ಅವ್ರಿಗೂ ಕೂಡ ಸಿಸ್ಟರ್ ಅನ್ನೋ ಫೀಲಿಂಗಲ್ಲಿ ಬಾಯ್ ಬಿಟ್ಟೆ ಬೇಕಾದ್ರೆ ತಂಗಿ ಅನ್ಬಿಡ್ಲಿ. ಹೊರಗಡೆ ಕಟ್ಕೊಂಡಿರೋ ಅಷ್ಟು ಜನ ಏನೇನು ಕೆಟ್ಟದಾಗ ಮಾತಾಡ್ಕೊತಾ ಇದ್ದಾರೆ ಹೊರಗಡೆ, ಅದೆಲ್ಲದಕ್ಕೂ ಒಂದು ಮುಕ್ತಿ ಸಿಗುತ್ತೆ. ಸೊ ಹಾಗಾಗಿ ಆ ರೀತಿ ಟ್ರೀಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗಾಗಿ ಈ ಒಂದಷ್ಟು ಬದಲಾವಣೆಗಳು ಅವರಲ್ಲಾಗಲಿ, ಅದೇ ಕೂಡ ನಾನು ಕೇಳ್ಕೊಳ್ಳೋದು. ಇದಿಷ್ಟು ನಾನು ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ. ಒಳ್ಳೆಯದಾಗಲಿ. ನಾನು ಯಾರಿಗೂ ಕೆಟ್ಟದನ್ನು ಬಯಸಲ್ಲ. ಗೌತಮಿ ಅವರು ಕೂಡ ಒಳ್ಳೆಯವರು, ಮಂಜಣ್ಣ ಅವರು ಕೂಡ ಒಳ್ಳೆಯವರು. ಇಬ್ಬರಿಗೂ ಒಳ್ಳೆಯದಾಗಲಿ. ಇಬ್ಬರಲ್ಲಿ ಯಾರು ಬಿಗ್ ಬಾಸ್ ವಿನ್ನರ್ಗೆ ಪೈಪೋಟಿ ಕೊಟ್ಟರು ಕೂಡ ನನಗೆ ಖುಷಿನೇ. ಇದಿಷ್ಟು ನಾನು ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ. ಕೊನೆಯದಾಗಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.